ವೆಲ್ಕಮ್ ಟು ಬನಾರಸ್. ಇದನ್ನ ಮುಂಚೆ ವಿಡಿಯೋದಲ್ಲಿ ರೀಲ್ಸಲ್ಲಿ ನೋಡ್ತಿದ್ದೆ ಬನಾರಸ್. ಇವಾಗ ಕಣ್ಣು ಮುಂದ್ಗಡೆಯಿಂದ ನೋಡ್ತಿದ್ದೀನಿ, ನನ್ನ ಕಣ್ಣಿಂದ ನೋಡ್ತಿದ್ದೀನಿ. ಇವಾಗ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ ಬನಾರಸ್ನ. ಇವಾಗ ನಾವು ಹಸಿ ಘಾಟ್ನಲ್ಲಿದ್ದೀವಿ. ಹಸಿ ಘಾಟಿಂದ ಬೋಟ್ ತೊಗೊಂಡು ಎಲ್ಲೋಗ್ತೀವಿ. ಇದು ಬೋಟ್ ತೊಗೊಂಡು ಮಣಿಕರ್ಣಿಕಾ ಘಾಟ್ ಹೋಗ್ತಿದ್ವಿ. ಅಲ್ಲಿ ವಿಶ್ವನಾಥ ಟೆಂಪಲ್. ಮಣಿಕರ್ಣಿಕಾ ಘಾಟಿಂದ ಸ್ವಲ್ಪ ಒಳಗೆ ಹೋಗ್ಬೇಕು, ಇಲ್ಲಾಂದರೆ ನಾವು ಗಲ್ಲಿ ಹೋದರೆ ಕನ್ಫ್ಯೂಸ್ ಆಗುತ್ತೆ ಅಂತ ಸೀದಾ ಹೋಗ್ತೀವಿ. ಪರ್ಸನ್ 200 ಕೊಟ್ಕೊಂಡು ಈ ಬೋಟಲ್ಲಿಂದ ಜಾಕೆಟ್ ಕೊಟ್ಟಿದ್ದಾರೆ. ಜಾಕೆಟ್ ಸೇಫ್ಟಿ ಫಸ್ಟ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲರಿಗೂ ಜಾಕೆಟ್ ಕೊಟ್ಟಿದ್ದಾರೆ. ಬೋಟ್ ಸ್ಟಾರ್ಟ್ ಮಾಡೋದು ನೋಡಿ ಇಲ್ಲಿ. ಅಣ್ಣ ಸೀದಾ ಅಂಡರ್ ಗ್ರೌಂಡ್ ಹೋಗಿದ್ದಾನೆ, ಮತ್ತೆ ವಾಪಸ್ ಬರ್ತಾನೆ ಗೊತ್ತಿಲ್ಲ. ಅಣ್ಣ ಸ್ಟಾರ್ಟ್ ಮಾಡೋಣ. ತಾಗ್ತಾ ಇದೆ ಇಲ್ಲ ಬರ್ತಾ ಇದೆ. ಬರ್ತಾ ಇದೆ. ಮಾಲಿಕ್ ಚಲೋ. ಬೋಟ್ ಸ್ಟಾರ್ಟ್ ಆಗಿದೆ. ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ, ಬಟ್ ಹಿಂದ್ಗಡೆ ಎಲ್ಲ ಘಾಟ್. ಹೆಂಗೆ ಅನಿಸ್ತಾ ಇದೆ? ಅನಿಸ್ತಾ ಇದೆ. ನಾವು ಮುಂಚೆ ವಿಡಿಯೋದಲ್ಲಿ ನೋಡ್ತಿದ್ದೀವಲ್ಲ ಇದು ಪ್ಲೇಸ್, ನೋಡ್ಲಿಕ್ಕೆ ತುಂಬ ಮಸ್ತಾಗಿದೆ. ವಿಡಿಯೋದಲ್ಲಿ ನೋಡೋದು ಮತ್ತು ರಿಯಲ್ ಆಗಿ ನೋಡೋದು ಡಿಫ್ರೆಂಟ್. ಬ್ಯೂಟಿಫುಲ್. ಇವಾಗ ನಾನು ಗಂಗಾ ಮಹಲ್ ಘಾಟ್ನಲ್ಲಿದ್ದೀನಿ. ಇಲ್ಲಿಂದ ಮಣಿಕರ್ಣಿಕಾ ಘಾಟ್ ಹೋಗ್ಲಿಕ್ಕೆ, ಇಲ್ಲಿಂದ ಹೋಗ್ಬೇಕು ಮಣಿಕರ್ಣಿಕಾ ಘಾಟ್. ಇಲ್ಲಿಂದನೇ ಹೋಗ್ತೀವಿ ಇವಾಗ. ಬನ್ನಿ ಹೋಗುವ. ಇಲ್ಲಿ ಹಾವುಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಓಪ್ಪ, ನಂಗೆ ಆಗದೆ ಮೈಯೆಲ್ಲ ಜುಮ್ ಆಗ್ತಾಯಿದೆ. ನೋಡಿ ಒಂದು ಸ್ವಲ್ಪ ಏನಾಗಿದೆ ಅಂತ ಕಾಣಿಸ್ತೀನಿ. ನೋಡಿ ಇವನು ಹುರುಕ್ತಾ ಇದ್ದಾನೆ. ಹಿಡ್ಕೊಂಡು ತಿರ್ತಾರೆ ಮಕ್ಕಳು, ಎಲ್ಲ ಮಕ್ಕಳು. ಓ ಶೆಟ್, ಇದೇನಿದು ಈ ಥರ ಇಟ್ಕೊಂಡಿದ್ದಾರೆ? ಅಯ್ಯೋ, ಹೌದಾ ನಾಗರಾವ? ಅಯ್ಯೋ, ಅದು ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿ. ನಾಗರಾವ ಅದು ಯಾವ ಥರ ಮೈಯೆಲ್ಲ ಜುಮ್ ಆಯ್ತು ನೋಡಿ. ಮೈ ಹಿಂಗೆ ಇದೊಂಥರ ನಮ್ಮ ಬೋಟ್ನ ನಮಗೆ ಇಲ್ಲಿ ಗಂಗಾಮಯ ಘಾಟ್ನಲ್ಲಿ ನಿಲ್ಲಿಸಿದ್ರು. ಇವಾಗ ಅಲ್ಲಿಂದ ನಡ್ಕೊ ಬಂದಿವಿ. ಇವಾಗ ಮಣಿಕರ್ಣಿಕಾ ಘಾಟಿಗೆ ಬಂದಿವಿ.
ನೋಡ್ಬೋದು ಇಲ್ಲಿ ಎಷ್ಟು ಕಟ್ಟಿಗೆನ ಸ್ಟೋರ್ ಮಾಡಿಟ್ಟಿದ್ದಾರೆ ಇಲ್ಲಿ. ತುಂಬ ಇದೆ ಹಾಗೆ ಕ್ರೌಡ್ ಜಾಸ್ತಿನೇ ಇದೆ. ಟೆಂಪಲ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಲೈನ್ ಅಂದರೆ ರಶ್ ಅದು ರಶ್ ಇದೆ, ಫುಲ್ ರಶ್. ಯಪ್ಪ ತುಂಬ 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 ರಶ್ ಆಗ್ತಾನೆ ಇಲ್ಲ, ಅಷ್ಟು ಥರ ರಶ್, ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಷ್ಟು. ಇಷ್ಟು ಜನದಲ್ಲಿ ಎಲ್ಲೋ ಹೋಗೋದಂತಾನೆ ಗೊತ್ತಿಲ್ಲ, ಯಾವ ಗೇಟ್ ಅಂತಾನೆ ಗೊತ್ತಿಲ್ಲ, ಅವಾಗಿಂದ ತಿರುಗ್ತಾ ಇದ್ದೀವಿ. ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಲಸಿ, ಮಲಾಯಿ ಲಸಿ ಜಾಸ್ತಿ ಮಾರ್ತಾರೆ ಎಲ್ಲ. ಇಲ್ಲಿ ಸೈಡ್ ರೋಡ್ಸ್ ಎಲ್ಲ ಸಿಗೋದು ಲಸ್ಸಿ. ಸ್ಟಿಕ್ಕರ್ಸ್ ತಗೊಳ್ತೀನಿ. ವರ್ಣಸಿ ಈ ಥರ ಇದೆ, ಫ್ರಿಜ್ಜಿಗೆ ಇಡ್ಲಿಕ್ಕೆ ಈ ಥರ ಫ್ರಿಜ್ ಹಾಕ್ಬೋದು. ಚೆನ್ನಾಗಿದೆ, 50 rupees ಒಂದು ಪೀಸು. ಟೆಂಪಲ್ ಇಲ್ಲಿದೆ ಕಾಲಭೈರವ, ಅಲ್ಲಿಂದ ಲೈನ್ ನಿಲ್ಲಬೇಕು. ಸೊ ಚಪ್ಪಲ್ ಬೇಕಾದರೆ ಇಲ್ಲಿ ಇಡ್ಬೋದು. ಇಲ್ಲಿ ಒಂದು ಮಾಲ ತೊಗೊಂಡ್ರೆ ಇವ್ರು ಚಪ್ಪಲ್ ಇಟ್ಕೊಳ್ತಾರೆ. ಚಪ್ಪಲ್ ಇಟ್ಟರೆ 100 ರೂಪಾಯಿ ಕೊಟ್ಟು ಒಂದು ಪೂಜೆ ಐಟಮ್ ಕೊಟ್ಬಿಟ್ರೆ ಅವರು ಚಪ್ಪಲೆಲ್ಲ ಇಟ್ಕೊಂಡ್ಬಿಡ್ತಾರೆ ಕೆಳಗಡೆ. ಹಾಗೆ ಒಂದು 100 ರೂಪಾಯಿ ಕೊಟ್ಟು ಪೂಜೆ ಐಟಮ್ಸ್ ಕೊಟ್ಟು ಅಲ್ಲೇ ಚಪ್ಪಲ್ ಇಟ್ಟಿದ್ದೀವಿ. ಈಗ ಲೈನಿಗೆ ಹೋಗ್ತಾ ಇದ್ದೀವಿ, ಲೈನ್ ನಿಲ್ಲಿಗೆ. ಕಾಲಭೈರೇಶ್ವರ ಟೆಂಪಲ್ಗೂ ಇಷ್ಟು ಲೈನ್ ಇದೆ. ಲೈನಿಗೆ ನಿಲ್ಲಲಿಕ್ಕೆ ಎಷ್ಟು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಲೈನ್ ನಿಲ್ಲೋ ಸಲುವಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಲೈನಿಗೆ ನಿಲ್ಲಿಕ್ಕೆ ಸಲುವಾಗಿ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಗ್ತದೆ, ಯಾಕಂದ್ರೆ ಅಷ್ಟು ದೊಡ್ಡ ಲೈನ್ ಇದೆ. ಯಪ್ಪ ಹುಡುಕ ಲೈನೇ ಸಿಕ್ತಿಲ್ಲ. ಕಾಲಭೈರವ ದೇವಸ್ಥಾನಕ್ಕೆ ಹೋಗುವ ಲೈನಿಗೆ ನಿಂತಿದ್ದೀವಿ. ಇವಾಗ ಎಷ್ಟು ಗಂಟೆ ಆಗಿದೆ? 1:30 ಆಗಿದೆ. ನೋಡುವ, 2 ಗಂಟೆ ಆಯಿತು. 2 ಗಂಟೆ ಆಗಿದೆ. ಇವಾಗ ನೋಡುವ ಎಷ್ಟೊತ್ತಾಗ್ತಂತ ನೋಡುವ. ಇವಾಗ ಸ್ಟಾರ್ಟ್ ಇಲ್ಲಿಂದ ಲೈನ್ ನಮ್ಮದು ಒಂದು 2 ಕಿಲೋಮೀಟರ್ ತನಕ ಲೈನ್ ಇದೆ ದೇವಸ್ಥಾನಕ್ಕೆ. ಫುಲ್ ಲೈನ್ ಇದೆ ಇಲ್ಲಿಂದ. 2 ಗಂಟೆಗೆ ನಿಂತಿದ್ದೀವಿ ಲೈನಿಗೆ. ಎಷ್ಟು ಗಂಟೆಗೆ ದರ್ಶನ ಆಗ್ತದೆ ಅಂತ ನಾನು ಗೊತ್ತಿಲ್ಲ, ನಾನು ಹೇಳ್ತೀನಿ ನಿಮಗೆ. 2 ಗಂಟೆ ನಿಂತಿದ್ದೀವಲ್ಲ, ಈಗ 3 ಗಂಟೆ ಆಯಿತು. ಇನ್ನು 1.5 ಕಿಲೋಮೀಟರ್ ಇದೆ ನೋಡಿ. 1.5 ಕಿಲೋಮೀಟರ್ ಇದೆ ಇನ್ನು. ಸ್ವಲ್ಪ ಜನ ಮಿಡಲ್ ಎಲ್ಲ ಹೋಗ್ತಾ ಇದ್ದಾರೆ ಒಳಗಡೆ. ಕಾಲು ಹೋಗ್ತಾ ಇದೆ. 1 ತಾಸಾಯ್ತು ಈಗ. ಇನ್ನು ಎಷ್ಟು ಟೈಮ್ ಆಗ್ತದೆ ನೋಡುವ. ನಿಮಗೆ ಮತ್ತೆ ರಿಪೋರ್ಟ್ ಕೊಡ್ತೀನಿ ನಿಮಗೆ, ಟೆನ್ಷನ್ ಮಾಡಬೇಡಿ. ಇಲ್ಲಿ ನೋಡಿ ಬಾಂಕಿ ದುಕಾನ್, ಇಲ್ಲಿ ನೋಡಿ ಬಾಂಗಿಂದು ಅಂಗಡಿ ಎಲ್ಲ ಇದೆ. ಈಗ ಟೈಮ್ 4 ಗಂಟೆ ಆಗಿದೆ. ಬಿಗ್ ಬಾಸ್ ಸಮಯ 4 ಗಂಟೆ. ಇನ್ನು ಲೈನಲ್ಲೇ ಇದೆ. ನಮ್ಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. 2 ಗಂಟೆ ನಿಂತಿದ್ವಲ್ಲ, ಅಪ್ಡೇಟ್ ಮಾಡ್ತಾ ಇದೀವಿ. 2 ಗಂಟೆಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. 2 ಗಂಟೆ ನಿಂತಿದ್ದು ಕಡೆಗೆ ಇಲ್ಲ. ಆಮೇಲೆ ಎಷ್ಟು 3 ಗಂಟೆ ಗೊತ್ತಿದ್ದು ಒಂದು ಕೊಟ್ಟಿದೆ ಅಪ್ಡೇಟ್. 4 ಗಂಟೆಗೆ ಒಂದು ಕೊಟ್ಟಿದ್ದೆ ಅಪ್ಡೇಟ್. ಈಗ ಮತ್ತೆ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ. ನಾವು ಕೊಡ್ತಾ ಇರ್ತೀವಿ. ಎಷ್ಟಾಯ್ತು ಟೈಮ್ ನೋಡು. 4:15 ಆಯಿತು. ಇನ್ನೂ ಸ್ವಲ್ಪ ದೂರ ಇದೆ, 5 ಗಂಟೆ ಆಗಿದೆ. 2 ಗಂಟೆಗೆ ನಿಂತಿದ್ದು 5 ಗಂಟೆ ಆಯಿತು ಗಾಯ್ಸ್. 5 ಗಂಟೆ ಗಾಯ್ಸ್, 5 ಗಂಟೆಯಿಂದ 5 ಗಂಟೆ ಆಯಿತು ಗಾಯ್ಸ್. ಇನ್ನೂ ಹಾಗೆ ಇದ್ದೀವಿ ಗಾಯ್ಸ್. 5 ಗಂಟೆ ಆಯಿತು ಗಾಯ್ಸ್.
ಇಲ್ಲಿ ನಾಯಿ ಮಲಗೋದೇ ಹೀಗೆ, ಇಲ್ಲಿಂದ ನಾಯಿ ಎಲ್ಲ ನೋಡಿ ಮಲಗೋದೇ ಹೀಗೆ, ಇದೇ ಬಣ್ಣ. अंकल कभी भी रश रहते इधर, ऐसे रश रहते इतना भीड़ इतना ही होते? अभी कुंभा है बोल के, और कुंभा है बोल के, कुंभा मेला है प्रयागराज में, इसलिए हाँ हाँ अच्छा 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 ठीक है। वैसे भी आप आ गए हैं। 5:45 ಆಗಿದೆ ಇವಾಗ ಟೆಂಪಲ್ ಒಳಗೆ. ಇವಾಗ ಎಂಟ್ರ್ ಆಗ್ತಿದ್ವಿ ಟೆಂಪಲ್ ಒಳಗೆ, ಕಾಲಭೈರವ ಟೆಂಪಲ್ಗೆ ಜಸ್ಟ್ ಎಂಟ್ರಿ ಆಗ್ತಿದ್ವಿ. ಟೈಮ್ ಮಸ್ತಿತ್ತು, ಇಷ್ಟೊತ್ತಿಗೆ ಮುಗಿಬೇಕಲ್ಲ. ಹೌದು, ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ. ಜಸ್ಟ್ ಎಂಟ್ರಿ ಇದು ಟೆಂಪಲ್ದು. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ಅನಿಸುತ್ತೆ. ಇವಾಗ ಜಸ್ಟ್ ದರ್ಶನ ಆಯಿತು, ಕಾಲಭೈರವ ದರ್ಶನ ಇವಾಗ ಜಸ್ಟ್ ಆಯಿತು. ತುಂಬ ರಶ್ ಇತ್ತು, ಸ್ವಲ್ಪ ಒಂದೊಂದು 10 ಸೆಕೆಂಡಲ್ಲಿ ಕೊಡ್ತಿಲ್ಲ, ಇವಾಗ ಕಳಿಸ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು. ತುಂಬ ಖುಷಿ ಆಯಿತು, ಅಷ್ಟೊತ್ತು ನಿಂತು ದರ್ಶನ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ನಮಗೆ ಇವರು ಮಹಾರಾಷ್ಟ್ರದವರು, ಫಸ್ಟ್ ಲೈನಿಂದ ಲಾಸ್ಟ್ ತನಕ ನಮ್ಮ ಜೊತೆ ಇದ್ದಾರೆ, ಒಂಥರ ಫ್ರೆಂಡ್ಸ್ ಥರ ಆಗಿದ್ದಾರೆ. ಹಲೋ ನಮಸ್ಕಾರ. ನಮಸ್ಕಾರ ರಾರ್ ಮಹಾದೇವ್. ಈಗ ಎಕ್ಸಿಟ್ ಬಂದಿದ್ವಿ, ಕಾಲಭೈರವ ಟೆಂಪಲಿಂದ ಎಕ್ಸಿಟ್ ಬಂದಿದ್ವಿ. ಇವಾಗ ಥಿಂಕ್ ಮಾಡ್ತಾ ಇದ್ದೀವಿ ಕಾಶಿ ವಿಶ್ವನಾಥ ಟೆಂಪಲಿಗೆ ಲೈನ್ ನಿಲ್ವಾ ಅಂತ, ಇಲ್ಲ ರಾತ್ರಿ ನಿಲ್ವಾ ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ನೋಡ್ಬೇಕು ಈಗ. ಸರಿ ಸರಿ. ಸಾರಿ, ಕಾಲಭೈರವ ದರ್ಶನ ಆದಮೇಲೆ ಎಕ್ಸಿಟಿಂದ ಹೊರಗಡೆ ಬಂದ್ವಿ. ನೆನಪೇ ಇಲ್ಲ ಅವಾಗ ಏನಂತ ಹೇಳಿದ್ರೆ, ನಮ್ಮ ಚಪ್ಪಲ್ ಎಂಟ್ರೆನ್ಸಲ್ಲಿದೆ, ಚಪ್ಪಲ್ ಎಂಟ್ರೆನ್ಸಲ್ಲಿ ಇಟ್ಟು ಬಂದಿದ್ದೀವಿ ಒಂದು ಅಂಗಡಿ ಹತ್ರ. ನೆನಪಿಲ್ಲ, ಹೋಗ್ತಾ ಇದ್ದೀವಿ, ಆಮೇಲೆ ನೆನಪಾಯ್ತು ಓ ಚಪ್ಪಲೇ ಹಾಕಿಲ್ಲ ಅಂತ. ಈಗ ಚಪ್ಪಲ್ ತಗೊಂಡೋಗ್ಲಿಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ಮುಂದ್ಗಡೆ. ಇದು ಅಂಗಡಿಗಳು ಚಪ್ಪಲ್ ಇಟ್ಟಿದೆ. ನಿಮ್ಮ ಚಪ್ಪಲೆಲ್ಲ ಉಂಟಾ? ಈಗ ಮಣಿಕರ್ಣಿಕಾ ಘಾಟ್ ಹೋಗ್ತಿದ್ವಿ. ಏನೂ ತಿಂದಿಲ್ಲ ನಾವು, ಮಧ್ಯಾಹ್ನ ತಿಂದಿಲ್ಲ, ಲೈನಲ್ಲಿ ಇದ್ವಿ. ಸೊ ಇವಾಗ ಏನಾದ್ರು ತಿಂದು ಮತ್ತೆ ಲೈನಿಗೆ ನಿಲ್ಲುವ ಅಂತ ಕಾಶಿ ವಿಶ್ವನಾಥ ಟೆಂಪಲ್ಗೆ. ಸೊ ಅದೇ ಥಿಂಕ್ ಮಾಡ್ತಾ ಇದ್ವಿ. अरे चाचा तू यार ಸೊ ಇದೇ ಟೆಂಪಲ್ಲು, ಕಾಶಿ ವಿಶ್ವನಾಥ ಟೆಂಪಲ್ಲು. ಇಲ್ಲಿಂದನೇ ಲೈನ್ ಹಿಡಿದು ಹೋಗಿದ್ವಿ, ಬಟ್ ಅಲ್ಲಿ ಮೊಬೈಲ್ ಅಲೌ ಇಲ್ಲ ಆಗಿತ್ತು. ಸೊ ದರ್ಶನ ಎಲ್ಲ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಇವಾಗ ರೂಮಿಗೆ ಹೋಗ್ತೀವಿ. ರೂಮಿಗೆ ಹೋಗಿಂತ ಮುಂಚೆ ನಮ್ಮ ಸಮೃದ್ಧ ಡ್ರೋನ್ ತೊಗೊಂಡಿದ್ದ. ಒಂದ್ಸಲ ಡ್ರೋನು ಬಿಟ್ಟು ನೋಡುವ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಡ್ರೋನ್ ಬಿಡಲಿಕ್ಕೆ ಪ್ಲೇಸ್ ನೋಡ್ತಾ ಇದ್ವಿ. ಡ್ರೋನ್ ಬಿಟ್ಟು ಹಾಗೆ ಹೋಗಿ ರೂಮಿಗೆ ಮಲ್ಕೊಳ್ಬೇಕು. ತುಂಬ ಕಾಲು ನೋವ್ತಾ ಇದೆ, ಯಾಕಂದರೆ ಬೆಳಿಗ್ಗೆಯಿಂದನೂ ಲೈನಲ್ಲಿ ನಿಂತು ಇವಾಗ ತುಂಬ ನೋವ್ತಾ ಇದೆ ಕಾಲು. ಸೊ ಅದಕ್ಕೋಸ್ಕರ ಈ ನೋಡಿ ನಮ್ಮ ಸಮೃದ್ಧ ಡ್ರೋನ್ ಬಿಡ್ಲಿಕ್ಕೆ ಬಂದಾನೆ ಇಲ್ಲಿ. ಇವನೇ ಡ್ರೋನ್ ಪೈಲಟ್, ಇವನೇ ಡ್ರೋನ್ ಡ್ರೈವರ್ನ ಡ್ರೋನ್ ಬಿಡಿಸೋದು ನೋಡಿ. ಈಗ
ಡ್ರೋನ್ ಬಿಡುತ್ತಾ ಇದ್ದಾನೀಗ ನಮ್ಮ ಡ್ರೋನ್ ಡ್ರೈವರ್ ಬಿಟ್ಟಿದ್ದಾನೆ. ಡ್ರೋನ್ ಎಲ್ಲೋಗಿದೆ, ಮೇಲೋಗಿದೆ. सॉलिड है इसील भाई थे ಡ್ರೋನ್ ಬಿಟ್ಟಿದ್ವಿ, ಬಟ್ ಅದು ಸ್ವಲ್ಪ ಪೊಲೀಸರು ಕಿರಿಕಿರಿ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದೀವಿ ರೂಮಿಗೆ. ನೈಟು ಎಷ್ಟು ಕ್ರೌಡ್ ಇದೆ. ರೂಮಿಗೆ ಹೋಗ್ತಾ ಇದೀವಿ. ಟಯರ್ಡ್ ಆಗಿದೆ, ರೂಮಿಗೆ ಹೋಗಿ ಮಲ್ಕೊಳ್ತೀವಿ. ಸೊ ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಸೊ ಎಲ್ಲ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಬೇಗ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಬೇಗ ಬಂದರೆ ಬೋಟಿಂಗ್ ಮಾಡ್ಬೋದು. ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಿದೆ, ಫುಡ್ಡೆಲ್ಲ ಮಾಡಿಲ್ಲ. ಸೊ ಫುಡ್ಡಿಂಗೆಲ್ಲ ಹೋಗಿದ್ವಿ, ಮಾಡುವ ನಾಳೆ. ಚಲೋ, ಗುಡ್ ನೈಟ್.